ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಇದಕ್ಕಿದ್ದವರ ಬೆಲೆ ಸಾಂಬಾರು ನೋಡೋಣ ಬನ್ನಿ. ಈಗ ಹೇಗೆ ಮಾಡೋದಂತ ನೋಡೋಣ. ನಮ್ಮ ಕಡೆ ಸಂಕ್ರಾಂತಿಗೆ ತುಂಬ ವಿಶೇಷ ಇದು ನೋಡಿ. ಚಕ್ಕೆ, ಲವಂಗ, ಕೊಬ್ಬರಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಒಣಗಿರೋ ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೋಬೇಕು ಅದನ್ನು. ಇದಕ್ಕಿನ ಬೆಲೆ ಸಾಂಬಾರಿಗೆ ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾರೆ. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಕಡೆ ಪ್ರತಿಯೊಂದು ಮನೆಯಲ್ಲೂ ಸಂಕ್ರಾಂತಿಗೆ ಇದಕ್ಕೆ ಬೆಲೆ ಸಾಂಬಾರು ಮಾಡ್ತಾರೆ. ಯಾರ್ಯಾರ ಮನೇಲಿ ಮಾಡಿದ್ದಾರೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಈಗ ಫ್ರೈ ಆಗ್ತಿದೆ. ಫ್ರೈ ಆಗಿದೆ. ಈಗ ಅದನ್ನು ರುಬ್ಕೊಳ್ಳೋದಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀವಿ. ಮನೇಲಿರೋದು ಅದರ ಜೊತೆಯಲ್ಲೇ ಮನೇಲಿರೋಂಥ ಧನಿಯಾ ಪುಡಿನ ಸೇರಿಸ್ಕೊಳ್ತಿದ್ದೀವಿ. ಸೇರಿಸ್ಕೊಂಡು ರುಬ್ಕೊಂಡಿದ್ದೀವಿ. ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಒಗ್ಗರಣೆ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ನಾವು ಇದಕ್ಕಿನ ಬೇಳೆ ಜೊತೆಯಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ಸೇರಿಸ್ಕೊಳ್ತಿದ್ದೀವಿ. ಅದಕ್ಕೆ ಮ್ಯಾಚಿಂಗ್ ಚೆನ್ನಾಗಿರುತ್ತೆ. ಮೊದಲು ಎಣ್ಣೆಯಲ್ಲಿ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಶಿನ ಸೇರಿಸ್ಕೊಳ್ತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀವಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೇಗಿದೆ, ಈಗ ರುಬ್ಕೊಂಡಿರುವಂಥ ಮಸಾಲ ಸೇರಿಸ್ಕೊಳ್ತಿದ್ದೀವಿ. ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ಆಮೇಲೆ ನೀರು ಸೇರಿಸ್ಕೊಳ್ತಿದ್ದೀವಿ. ಇವಾಗ ನೀರು ಎಷ್ಟು ಬೇಕು ನಮಗೆ ಅಷ್ಟು ನೋಡಿ ಸೇರಿಸ್ಕೊಂಡು ಹಾಗೆ ಬಿಡಬೇಕು. 1-2 ನಿಮಿಷ ಕುದಿ ಸ್ಟಾರ್ಟ್ ಆಗೋವರೆಗೂ. ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು ನೋಡಿ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕಿನ ಬೇಳೆನ ಸೇರಿಸ್ಕೊಳ್ತೀವಿ. ಇದಕ್ಕಿನ ಬೇಳೆನ ಸೇರಿಸ್ಕೊಂಡು ಈಗ ಮುಚ್ಚಳ ಹಾಕ್ಕೋಬೇಕು. ಇದನ್ನ ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮುಚ್ಚಳ ಮುಚ್ಕೊಂಡು 2 ವಿಸಿಲ್ ಬಿಟ್ಕೊಂಡ್ರೆ ಸಾಕು, ಸಾಂಬಾರು ರೆಡಿಯಾಗಿರುತ್ತೆ. ಮುಚ್ಕೊಂಡಿದ್ದೀವಿ. ಕರೆಕ್ಟಾಗಿ 2 ವಿಸಿಲ್ ಬಿಟ್ಕೊಂಡ್ರೆ ಸಾಕು. ಜಾಸ್ತಿ ಬಿಟ್ಕೊಂಡ್ರೆ ಬೇಳೆ ತುಂಬ ಬೆಂದೋಗ್ಬಿಟ್ಟು ಧೂಳು ಆಗಿಬಿಡುತ್ತೆ. 2 ವಿಸಿಲ್ ಬಿಟ್ಕೊಂಡ್ರೆ ಮೀಡಿಯಮಾಗಿ ಸರೋಗುತ್ತೆ ನೋಡಿ. 2 ವಿಸಿಲ್ ಆಯಿತು. ಗ್ಯಾಸ್ ಔಟ್ ಆಗೋವರೆಗೂ ವೆಯ್ಟ್ ಮಾಡಿ ಈಗ ಓಪನ್ ಮಾಡ್ತಿದ್ದೀವಿ. ನೋಡಿ, ನೋಡ್ತಿದ್ದೀರಿ ಈಗ ಬೇಳೆ ಜಾಸ್ತಿ ಬೆಂದು ಧೂಳಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಮುದ್ದೆಗೆ, ರೈಸ್ಗೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತೊಮ್ಮೆ ಎಲ್ಲರಿಗೂ